ಯಜಮಾನ್ರೆ, ನಿನ್ನೆ ರಾತ್ರಿ 11:45 12 ಗಂಟೆ ಹೊತ್ತಿಗೆ ಅಮೂಲ್ಯ ಅಮ್ಮೋರು ಒಂದ್ ಹುಡುಗನ್ ಜೊತೆ ಕಾರ್ ಹತ್ಕೊಂಡು ಹೋಗೋದ್ ನೋಡ್ದೆ ಯಜಮಾನ್ರೆ. ಅವ್ರಿಬ್ರನ್ನ ನೋಡಿದ್ರೆ ತುಂಬಾ ಆತ್ಮೀಯಾಗಿ ಇದ್ರೆ ಯಜಮಾನ್ರೆ. ಕೈ ಹಿಡ್ಕೊಂಡು ಕಾರ್ ಹತ್ಕೊಂಡು ಹೋದ್ರು ಯಜಮಾನ್ರೆ. ಏನೋ ಮಗಳ್ತಾ ಇದ್ಯಾ? ನನ್ನ ಮಗನೇ ಸಾಯ್ತಾಕ್ಬಿಡ್ತೀನಿ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ತಿಳ್ಕೊಂಡು ಮಾತಾಡೋ. ಅವಳು ನನ್ ಮಗಳು. ಇಷ್ಟೊತ್ತಿಗೆ ನಮ್ಮಮ್ಮ ಮದುಮಗಳ ತರ ತಯಾರಾಗಿ ಗೌರಿ ಪೂಜೆಗೆ ಥೇಟ ದೇವಿ ತರನೇ ಬಂದ್ ಕೂತಿರ್ತಾಳೆ ಅಲ್ವಾ? ಮಹಾ, ನೀನ ಕುಳ್ಳಿ ಬಗ್ಗೆ ಯೋಚನೆ ಮಾಡೋದ್ ಸ್ವಲ್ಪ ಬಿಡ್ತ್ಯಾ? ವಲ್ಲಭ, ನೀನ್ ಹಾಗೆಲ್ಲ ಮಾತಾಡ್ಬೇಡ್ವೋ, ನನಗ್ ಬೇಜಾರಾಗತ್ತೆ. ನನ್ ಸೊಸೆ ಬಂಗಾರ. ಥ್ಯಾಂಕ್ಸ್ ಅತ್ತೆ. ನನ್ನ ಇಷ್ಟೊಂದೆಲ್ಲ ಹೊಗಳ್ಬೇಡಿ, ನಂಗೆ ನಾಚಿಕೆ ಆಗತ್ತೆ. ಸರಿ, ಅಮೂಲ್ಯನ್ ವಿಷಯದ ಮಧ್ಯೆ ನನಗ್ ಯಾಕೆ ಹೊಗಳ್ತಿದ್ದೀರಾ? ನಾನ್ ಹೊಗಳಿದ್ದು ನಿನ್ನನ್ನಲ್ಲ, ಅಮೂಲ್ಯನ್ನೇ. ಅಮ್ಮು ಎಷ್ಟು ಒಳ್ಳೆ ಹುಡುಗಿ ಗೊತ್ತಾ? ಅವಳು ಎಷ್ಟು ಮುದ್ದೋ ಅಷ್ಟೇ ಮುಗ್ದೆ. ಅವಳಿಗೆ ಅವ್ರ ಅಪ್ಪ ಅಮ್ಮ ಅಂದ್ರೆ ಪ್ರಾಣ. ಕನಸಿನಲ್ಲೂ ಅವಳು ಅವ್ರಿಗೆ ಮೋಸ ಮಾಡಲ್ಲ. ದೇವ್ರೆ, ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ನಾನು. ಅದನ್ನ ನೆನ್ಸ್ಕೊಂಡ್ರೆ ನನ್ ಮೇಲೆ ನನಗೆ ಅಸಹ್ಯ ಫೀಲ್ ಆಗ್ತಿದೆ. ನನ್ ಕನ್ಸನ್ ನೆನ್ಸ್ ಮಾಡ್ಕೊಳಕ್ಕೆ ಅಪ್ಪ ಅಮ್ಮಂಗೆ ಎಂತ ನೋವು ಕೊಟ್ಟಿದ್ದೀನಿ. ಎಲ್ಲೋ ಒಂದ್ ಕಡೆ ತಾತ ಮಣ್ಣದ್ರಿಗೆ ಮಾಡಿರೋ ಗಾಯನ ಅಮ್ಮ ವಾಸಿ ಮಾಡ್ತಾಳೆ ಅನ್ನೋ ಸಮಾಧಾನ ನನಗೆ. ನಾನು ಹೊಡೆದಿರೋ ನಂಬಿಕೆನ ಅಮ್ಮ ಮತ್ತೆ ಸಂಪಾದನೆ ಮಾಡ್ತಾಳೆ ಅಂತ ಖುಷಿ ನನಗೆ. ಅಪ್ಪನ ಮನ್ಸಿಗೆ ವಾಸಿನೇ ಆಗ್ದಿರೋ ಅಂತ ಗಾಯ ಮಾಡ್ತಾ ಇದ್ದೀನಿ. ಅವ್ರು ನನ್ ಮೇಲೆ ಇಟ್ಟಿರೋ ನಂಬಿಕೆನ ನಾನೇ ಕತ್ ಹಿಸ್ಕಿ ಸಾಯಿಸ್ತಾ ಇದ್ದೀನಿ. ಅಂತ ಹುಡುಗಿನ ಮಗಳಾಗ್ ಪಡೆದಿರೋದಕ್ಕೆ ನಮ್ಮಣ್ಣ, ಹೆಂಡತಿಯಾಗಿ ಪಡೆಯೋದಕ್ಕೆ ಅವಳ ಕೈ ಹಿಡಿತಾ ಇರೋ ಹುಡುಗ ಪುಣ್ಯ ಮಾಡಿರ್ಬೇಕು. ನನ್ನಷ್ಟು ಪಾಪಿ ಇನ್ಯಾರು ಇಲ್ಲ. ಅಪ್ಪ ಅಮ್ಮನ ಮಗಳಾಗ್ ಉಳ್ಕೊಳ್ಳೋ ಅರ್ಹತೆನೆ ಕಳ್ಕೊಂಡ್ಬಿಟ್ಟೆ ನಾನು. ಅವಳು ಖುಷಿಯಾಗಿರ್ಬೇಕು ಅನ್ನೋದಷ್ಟೇ ನನ್ನ ಆಸೆ. ಮದರ್ ಇಂಡಿಯಾ, ಶ್ರೀ ಶ್ರೀ ಅಮೂಲ್ಯ ದೇವಿಯವರ ಪುರಾಣ ಮುಗಿದಿದ್ರೆ ಹೊರಡೋಣವಾ? ಅತ್ತೆ, ಇಲ್ಲೇ ಒಂದು ಕಲ್ಯಾಣಿ ಇದೆ, ನೋಡ್ಕೊಂಡು ಹೋಗೋಣವಾ? ಸರಿ. ತುಂಬಾ ಹತ್ತಿರವಾದವ್ರಿಗೆ ಒಳ್ಳೇದಾಗತ್ತೆ ಅಂತ ಮನಸ್ಸಿಗೆ ಭಾಸ ಆಗ್ತಾ ಇದೆ ಕಣೆ. ಎಲ್ಲ ಒಳ್ಳೇದೇ ಆಗುತ್ತೆ ಅಷ್ಟೇ. ದೊಡ್ಡಪ್ಪ, ಎಲ್ಲಾ ಕಡೆನೂ ವಿಚಾರಿಸಿದೆ. ಅಮೂಲ್ಯ ಫ್ರೆಂಡ್ಸ್ಗೆ ಎಲ್ಲಾರ್ಗು ಕಾಲ್ ಮಾಡಿದೆ. ಅವ್ರು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಿದಾರಪ್ಪ. ಯಜಮಾನ್ರೆ, ನಾವು ಊರಲ್ಲೆಲ್ಲ ಹುಡುಕಿದ್ವಿ, ನಿಮ್ಮ ಮಗಳೆಲ್ಲ ಕಾಣಿಸ್ಲೇ ಇಲ್ಲ. ಎಲ್ಲೋದ್ಲು ಅಮೂಲ್ಯ? ಅಯ್ಯೋ 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 ಅಯ್ಯೋ, ಇದೇನ್ ಬಾಬಾ ಹಿಂಗಾಗೋಯ್ತು? ಏಯ್ ಮುಚ್ಚು ಬಾಯಿ. ಮೊದ್ಲು ಇಲ್ಲಿ ಅಮ್ಮ ಕಾಣಿಸ್ತಾ ಇಲ್ಲ, ಸಾಯ್ತಾ ಇದ್ವಿ, ನೀನ್ ಬೇರೆ. ನಾನು ಅಮೂಲ್ಯ ವಿಷಯಕ್ಕೆ ಟೆನ್ಷನ್ ಆಗಿರೋದು ರೀ. ನಾನಲ್ಲ, ಅವನ್ ಹೇಳೋದನ್ ಕೇಳಿ ನೀವು. ಯಜಮಾನ್ರೆ, ನಿನ್ನೆ ರಾತ್ರಿ 11:45 12 ಗಂಟೆ ಹೊತ್ತಿಗೆ ಅಮೂಲ್ಯ ಅಮ್ಮೋರು ಒಂದ್ ಹುಡುಗನ್ ಜೊತೆ ಕಾರ್ ಹತ್ಕೊಂಡು ಹೋಗೋದ್ ನೋಡ್ದೆ ಯಜಮಾನ್ರೆ.
ಅವ್ರಿಬ್ರನ್ನ ನೋಡಿದ್ರೆ ತುಂಬಾ ಆತ್ಮೀಯಾಗಿ ಇದ್ರೆ ಯಜಮಾನ್ರೆ. ಕೈ ಹಿಡ್ಕೊಂಡು ಕಾರ್ ಹೊತ್ಕೊಂಡು ಹೋದ್ರು ಯಜಮಾನ್ರೆ. ಏನೋ ಹೊಗಳ್ತಾ ಇದ್ಯಾ? ನನ್ನ ಮಗನೇ ಸಾಯ್ತಾಕ್ಬಿಡ್ತೀನಿ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ತಿಳ್ಕೊಂಡು ಮಾತಾಡೋ. ಅವಳು ನನ್ ಮಗಳು. ಒಂದು ಮಾತೇನಾದ್ರೂ ಆಡ್ದೆ ಹುಟ್ಟಿ ಹಾಸ್ಬಿಡ್ತೀನಿ ಮಗನೇ. ನನ್ ಸುಳ್ಳು ಹೇಳ್ತಾ ಇಲ್ಲ ಯಜಮಾನ್ರೆ. ನನ್ ಹೆಂಡತಿ ಮಕ್ಕಳು ಆಣೆಗೂ ಸತ್ಯ ಯಜಮಾನ್ರೆ. ಅಮೂಲ್ಯ ಅಮ್ಮೋರು ಒಂದ್ ಹುಡುಗನ್ ಜೊತೆ ಹೋದ್ರು ಯಜಮಾನ್ರೆ. ಕೈಯಲ್ಲಿ 2 ಬ್ಯಾಗ್ ಇತ್ತು ಯಜಮಾನ್ರೆ. ದೊಡ್ಡಪ್ಪ 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 ಏನಾಯ್ತು ದೊಡ್ಡಪ್ಪ? ಸಮಾಧಾನ ಮಾಡ್ಕೊಂಡು ಏನಾಯ್ತು? ಅಯ್ಯೋ ದೇವ್ರೆ, ಅಮೂಲ್ಯ ಯಾಕೆ ಹೀಗ್ ಮಾಡಿದ್ಲು? ಈ ಸುದ್ದಿ ಸುಳ್ಳಾಗ್ಲಿ ಅಪ್ಪ. ಇದನ್ ಮೊದ್ಲೇ ಬಂದ್ ಹೇಳೋದಕ್ಕೆ ನಿನಗೇನೋ ರೋಗ ಆಗಿತ್ತು, ಈಗ ಅಮೂಲ್ಯ ಕಾಣಿಸ್ತಿಲ್ಲ ಅನ್ನೋದ್ ಬಂದ್ ಹೇಳ್ತಾ ಇದ್ಯಾ? ಅಮ್ಮೋರೆ ನನ್ಗೇನ್ ಗೊತ್ತಮ್ಮೋರೆ, ನಾನೆಲ್ಲೋ ಮದ್ವೆಗೆ ಅವ್ರ ಫ್ರೆಂಡ್ ಬಂದಿರ್ಬೇಕು, ಅವ್ರನ್ನ ಛತ್ರಕ್ಕೋ ಹೋಟೆಲ್ಗೋ ಬಿಡೋಕೆ ಅಮೂಲ್ಯ ಅಮ್ಮೋರು ಹೋಗ್ತಾ ಇರ್ಬೋದು ಅನ್ಕೊಂಡೆ. ಬಾಬಾ 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 ಏನಾಯ್ತು? ಅಳ್ತಾ ಇದೀಯ? ಏನಾಯ್ತು? ಅಲ್ಲಿ ದೊಡ್ಡ ಅನಾಹುತ ಆಗಿದೆ ಬಾಬಾ. ಅನಾಹುತ? ಸರಿಯಾಗಿ ಹೇಳು, ಏನಾಯ್ತು? ನಮ್ಮ ಅಮೂಲ್ಯ ಅಮೂಲ್ಯ ಅಮೂಲ್ಯಂಗ್ ಏನಾಯ್ತು? ಅಮೂಲ್ಯ ಮನೆ ಬಿಟ್ಟು ಹೊಡೆ ಬಿಟ್ಟಿದ್ದಾಳೆ ಬಾಬಾ. ಅಮೂಲ್ಯ ಓಡೋಗಿದ್ದಾಳ? ಹೌದು ಬಾಬಾ. ಸುಂದ್ರ, ಪರಿಜ್ಞಾನ ಇದೆ ನಿನ್ಗೆ? ಏನ್ ಹೇಳ್ತಾ ಇದೀಯ ನೀನು? ಇಂಥ ವಿಚಾರದಲ್ಲಿ ತಮಾಷೆ ಮಾಡಿದ್ರೆ ಕಪಾಳಕ್ಕೆ ಬಾರಿಸ್ತೀನಿ. ನಿಜನೇ ಹೇಳ್ತಾ ಇದ್ದೀನಿ ಬಾಬಾ. ಏನು ನಿಜ ಹೇಳದ್ ನೀನು? ಇವತ್ತು ಅವಳು ಮದ್ವೆ ಕಣೋ. ಈ ಮದುವೆ ಬೇಡ ಅಂತ ಯಾವ್ದೋ ಹುಡುಗನ ಜೊತೆ ಓಡೋಗಿದ್ದಾಳೆ ಬಾಬಾ. ಸುಂದ್ರ, ಏನೋ ನೋಡಿ ಏನೋ ಹೇಳ್ಬೇಡ ನೀನು. ಇಲ್ಲ ಬಾಬಾ, ನಿನ್ನೆ ರಾತ್ರಿ ಲಗೇಜ್ ಸಂಬಂಧ ಯಾವ್ದೋ ಹುಡುಗನ ಜೊತೆ ಓಡೋಗದನ್ನ ನಮ್ಮ ಅಣ್ಣನ ಮನೆ ಕೆಲಸದವ್ನು ನೋಡಿದಾನೆ. ಈಗ ತಾನೆ ಅವ್ನು ಬಂದು ಹೇಳಿದ ಬಾಬಾ. ಅಮೂಲ್ಯ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಲು ಬಾಬಾ. ಸೂರ್ಯಣ್ಣ ಈ ವಿಷಯ ಯಾವತ್ತೂ ಅರಿಸ್ಕೊಳ್ಳಲ್ಲ. ಪಾಪ ನಮ್ಮಣ್ಣ ಮಗಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ. ಅವಳ ಮದುವೆ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ದ. ಈಗ ಅಮೂಲ್ಯ ಎದುರ ಮಾಡಿ ನಮ್ಮ ಅಣ್ಣನ ಕನಸನ್ನ ಗಾಜಿನ ತರ ನುಚ್ಚನೂರು ಮಾಡ್ಬಿಟ್ಲು ಬಾಬಾ, ನುಚ್ಚನೂರು ಮಾಡ್ಬಿಟ್ಲು. ಅಮೂಲ್ಯ ಚಿಕ್ಕ ಹುಡುಗಿ ಬಾಬಾ, ಅವಳು ಅಪ್ಪ ಅಮ್ಮನ ಮಣ್ಣಲ್ಲೇ ಬೆಳೆದವಳು. ಅವಳಿಗೆ ಹೊರಗಿನ ಪ್ರಪಂಚ ಎಷ್ಟು ಕೆಟ್ಟದಿದೆ ಅಂತ ಒಂದು ಅಂದಾಜು ಕಡೆ ಇಲ್ಲ ಬಾಬಾ. ಯಾವಾಗುತ್ತೆ ಇಲ್ಲಿ ನೋಡೋ, ಇಂಥ ಸಮಯದಲ್ಲಿ ನಾವು ಧೈರ್ಯವಾಗಿರ್ಬೇಕು, ಗಾಬರಿ ಆಗ್ಬಾರ್ದು. ಅಮೂಲ್ಯಂಗ್ ಏನೂ ಆಗೋದಿಲ್ಲ, ನೀ ಧೈರ್ಯವಾಗಿರು. ಇಲ್ಲ, ಈ ಮದ್ವೆ ಸೂರ್ಯಕಾಂತ ಅನ್ಕೊಂಡಾಗೆ ಆಗ್ಬೇಕು. ಅವ್ನು ನೋಡಿರೋ ಹುಡುಗನ ಜೊತೆನೆ ಅವಳು ಮದ್ವೆ ಆಗ್ಬೇಕು. ಮಾಧವ, ನೀನು ಕೇಶವ ಅಮೂಲ್ಯ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು. ಅವಳು ತುಂಬಾ ದೂರ ಹೋಗಿರೋದಿಲ್ಲ. ಹೋಗು, ಹುಡುಕ್. ಸರಿ. ಅಳ್ಬೇಡ, ನೀನು ಹೋಗು, ಎಲ್ಲ ಕಡೆ ಹುಡುಕಿ. ನೀನೇನು ಅನ್ಕೋಬೇಡ, ಅಮ್ಮು ಎಲ್ಲೂ ಹೋಗಿರೋದಿಲ್ಲ. ನಾವು ಹುಡುಗನ ಕಳ್ಸಿ ಹುಡುಕ್ಸೋಣ. ಹೋಣ. ನಮ್ಮ ಅಮೂಲ್ಯ ಯಾಕಿಂತ ಕೆಲಸ ಮಾಡ್ಬಿಟ್ಲು ಬಾಬಾ. ಜಗತ್ತಲ್ಲಿ ಯಾವ ಮಕ್ಳು ಅವ್ರ ತಂದೆ ತಾಯಿಗೆ ಮೋಸ ಮಾಡಿದಾರೆ ಅಂದ್ರೆ ಅದನ್ನ ನಂಬೋದು. ಆದ್ರೆ ಅಮ್ಮು ಇಂತ ಕೆಲಸ ಮಾಡ್ತಾಳೆ ಅಂದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲ ಬಾಬಾ.
ಅದ್ರಲ್ಲೂ ನಮಗ್ ಮೋಸ ಮಾಡೋದಂದ್ರೆ ಒಪ್ಕೋಬಹುದು ಬಾವ. ಆದ್ರೆ ನೀವು ಅವಳ ಮೇಲೆ ಜೀವನೇ ಇಟ್ಕೊಂಡಿದ್ದೀರ. ನಿಮ್ಗೂ ಮೋಸ ಮಾಡ್ಬಿಡ್ಲಲ್ಲ ಬಾವ. ಕಲ್ಲ, ಸಮಾಧಾನ ಮಾಡ್ಕೋ. ಹೇಗ್ ಸಮಾಧಾನ ಮಾಡ್ಕೊಳ್ಳೋದು ಅತ್ತೆ? ಪಾಪ ಅಕ್ಕ ಮಗಳ ಮದ್ವೆ ಅಂತ ಬೇಗ ಎದ್ದು ಅಲಂಕಾರ ಮಾಡ್ಕೊಂಡಿದ್ದಾರೆ. ಈಗ ನೋಡಿದ್ರೆ ಮಗಳ ಇಲ್ವಲ್ಲ ಅತ್ತೆ. ಅಮೂಲ್ಯನ ನಾನು ಹಿಡ್ದೆ ಹೋದ್ರು ನನಗೆ ಇಷ್ಟು ಸಂಕಟ ಆಗ್ತಿದೆ ಅತ್ಗೆ. ಅದ್ರಲ್ಲಿ ಅಕ್ಕ, ಅವಳಿಗೆ ಎಷ್ಟು ಸಂಕಟ ಆಗ್ತಿರತ್ತೆ ಹೇಳಿ. ಅಕ್ಕ ಅಳ್ಬೇಡಿ ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ. ನನ್ ಈಗ್ಲೇ ಮದ್ವೆ ಬೇಡ, ನನಗ್ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ಲು. ಆದ್ರೆ ನಾನು ಅವಳು ಓದ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ, ಆ ಕಾರಣಕ್ಕೆ ಮದ್ವೆ ಬೇಡ ಅಂತಿದ್ದಾಳೆ ಅಂತ ನಾನ್ ಅನ್ಕೊಂಡೆ. ಆದ್ರೆ ಅಮ್ಮ ಬೇರೆ ಹುಡುಗನ ಜೊತೆ ನನ್ಗಿದನ್ನ ನಂಬೋಕೆ ಆಗ್ತಾ ಇಲ್ಲ. ದೊಡಮ್ಮ, ಅಮೂಲ್ಯ ಕಾಲೇಜಲ್ಲಿ ಯಾವ್ದೋ ಒಂದ್ ಹುಡ್ಗನ್ ಜೊತೆ ಓಡಾಡ್ತಿದ್ದಾಳೆ ಅಂತ ಕೇಳಿದ್ದೆ. ಮನೇಲಿ ಅಪ್ಪ ದೊಡ್ಡಪ್ಪಂಗ್ ಇದೆಲ್ಲ ಹೇಳಿದ್ರೆ ಎಲ್ಲ ಅಮೂಲ್ಯಂಗ್ ಬೈತಾರೆ ಅಂತ ನಾನೇ ಅವಳ ಹತ್ರ ಹೋಗಿ ಇದೆಲ್ಲ ನಿಜಾನ ಅಂತ ಕೇಳಿದಕ್ಕೆ ಅವಳಂಗೇನು ಇಲ್ಲ ಅಂದ್ಲು ದೊಡಮ್ಮ. ಅದಕ್ಕೆ ನನ್ ಯಾರ ಹತ್ರನೂ ಏನು ಹೇಳಲಿಲ್ಲ. ಏ ಜ್ಯೋತಿ, ಇದನ್ ಮೊದ್ಲೇ ಹೇಳಕ್ ನಿನಗೆ ಏನೇ ಆಗಿತ್ತು? ಈಗ ಬಂದ್ ಹೇಳ್ತಿದ್ಯಾ? ನೀನ್ ಮೊದ್ಲೇ ಹೇಳಿದ್ರೆ ಇಷ್ಟೆಲ್ಲ ಆಗೋದನ್ನ ತಡಿಬೋದಾಗಿತ್ತಲ್ವಾ? ಪ್ರೀತಿನೇ ಮಾಡಬಾರ್ದು ಅಂತ ಕಟ್ಟ ಹಾಕಿರೋದ್ರಿಂದಾನೇ ಈಗ ಮಾಡಿದಾಳೆ ಅಮೂಲ್ಯ. ಸಾಕು, ಎಲ್ಲರೂ ನಿಲ್ಸಿ. ಅಳಿಸಿಕೊಂಡು ಅವಳು ಎಲ್ಲೇ ಇದ್ರು ಹುಡುಕಿ ಕರ್ಕೊಂಬ. 1 ಗಂಟೆಯಲ್ಲಿ ಅವಳಲ್ಲಿ ಇರ್ಬೇಕು ಅಷ್ಟೇ. ಸರಿ ದೊಡ್ಡಪ್ಪ.